ಹರಿತಾ ಹರಿತಾ. ಹೋ ರೀ ಬಂದ್ರ ಹಸುಗಳನ್ನೆಲ್ಲ ನಾ ಸರಿಯಾಗಿ ಕೊಟ್ಟಿಗೆ ಕಟ್ಟಾಕಿದ್ರಿ ತಾನೆ? ನಿಮ್ಮ ಅಮ್ಮ ಬಂದಾಗ CC ಕ್ಯಾಮ್ರಾ ಹಾಕ್ತಾರಲ್ಲ ಎಲ್ಲ ನೋಡ್ತಾರೆ. ನೀವೇನಾದ್ರೂ ಮೇಸಾದಂಗೆ ಉಳ್ಳಾಕ್ದಂಗೆ ನೀರಿಕ್ಕಂಗೆ ನಾನು ಓಡಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸರಿಯಾಗಿ ಕಟ್ಟಾಕ್ ಬಂದಿದ್ರ ತಾನೆ? ಹೂ ಕಣೆ ಹರಿ, ನನ್ನ ಮೇಲೆ ಡೌಟಾ ನಿನಗೆ? ನಿನ್ನ ಗಂಡನ ಮೇಲೆ ನೀನು ಅತ್ತೆ ವಿಚಾರಿಸ್ತಾ ಇದೆಯಾ? ನೀನೇ ನಮ್ಮ ಅಮ್ಮನೋ ನಾನು ಹೆಂಡ್ತೀನೋ? ನಿಮ್ಮ ಅಮ್ಮ ಬಂದಾಗ ನಿಮ್ಮನ್ನ ಬೈಬಾರ್ದಲ್ಲ, ನಿಮ್ ಜೊತೆಗೆ ನನ್ನ ಬೈಸ್ತಾರೆ ಸೇರಿಸಿ. ಮಾಯಾರೂರ್ಗೆ ಹೋಗಿರೋರು ಬರ್ತಾರೆ ಅನ್ಸುತ್ತೆ ಇವತ್ತು. ಆಮೇಲೆ ಬೈಸ್ಕೋಬೇಡ್ರಿ ಅಂತ ಹೇಳಿದ್ದು ಅಷ್ಟೇನೆ. ಆಯ್ತು ಚಿನ್ನ, ಬೈಸ್ಕೊಂಬಲ್ಲ. ನನಗೋಸ್ಕರ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಕೊಂಬ ಹೋಗು. ಸ್ಪೆಷಲ್ ಆಗಿ ಏನ್ ಮಾಡ್ಬೇಕು? ಗುಲಾಬ್ ಜಾಮೂನ್ ಮಾಡ್ಕೊಬತ್ತೀಯ? ನನಗೆ ಸ್ವೀಟ್ ತಿನ್ಬೇಕು ಅಂತ ಅನ್ನಿಸ್ತಾ ಐತೆ. ಮಾಡ್ಕೊಂಬತ್ತೀಯ ಹೋಗಿ? ಜಾಮೂನ? ಅಯ್ಯೋ ರೀ, ಜಾಮೂನ್ ಮಾಡಕ್ಕೆ ಈಗ ಜಾಮೂನ್ ಪ್ಯಾಕೆಟು ಇಲ್ಲ, ಸಕ್ಕರೆನೂ ಮನೆಗೆ ಕಡಿಮೆ ಐತೆ. ಮಾಡಕ್ ಆಗಲ್ಲ ಈಗ ಸದ್ಯಕ್ಕೆ, ಬೇಡ ಬಿಡ್ರಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಾನು ಈಗಲೇ ಹೋಗಿ ಅಂಗಡಿಗೆ ಒಂದೆರಡು ಪ್ಯಾಕೆಟ್ ಜಾಮೀನ್ ಪ್ಯಾಕೆಟ್ ತಗೊಂಬರ್ತೀನಿ, ಸಕ್ಕರೆನೂ 1 kg ತಗೊಂಬರ್ತೀನಿ, ಮಾಡಿಬಿಡು. ಅಯ್ಯೋ ಬೇಡ ಕಣ್ರಿ, ಈಗ ಬೇರೆ ಅತ್ತೆ ಬೇರೆ ಮಾಯೂರ್ಗೆ ಹೋಗಿದ್ದಾರೆ. ಅಲ್ಲಿ ಪಾಪ ಅವಳ ಕಷ್ಟ ನೋಡಿ ಅವರು ಸಪ್ಪೆ ಮೂರು ಹಾಕೊಂಡು ಬರ್ತಾರೆ ಬೇಜಾರು ಮಾಡ್ಕೊಂಡು. ಅಂತಂದ್ರೆ ನಾವಿಲ್ಲಿ ಜಾಮೂನ್ ಮಾಡ್ಕೊಂಡು ತಿನ್ನೋದು ನೋಡಿದ್ರೆ ನಿಮ್ಮ ಅಮ್ಮ ಸುಮ್ಮನೆ ಇರ್ತಾರ? ಮಕ್ಕುಗಿತಾರ ಅಷ್ಟೇನೆ. ಬೇಡ ಬೇಡ, ಸುಮ್ಮನೆ ಇರ್ರಿ. ಅದೆಲ್ಲ ಗೊತ್ತಿಲ್ಲ, ನಾನು ಜಾಮೂನ್ ತಿನ್ಬೇಕು ಅಷ್ಟೇ. ಜಾಮೂನ್ ಪ್ಯಾಕೆಟ್ ತಗೊಂಬರ್ತೀನಿ, ಮಾಡು ಇವತ್ತು. ಅಮ್ಮ ಬರೋ ಅಷ್ಟೊತ್ತಿಗೆ ತಿಂದು ಖಾಲಿ ಮಾಡಿಬಿಡೋಣ. ಅಮ್ಮಗೆ ಏನು ಗೊತ್ತಾಗಲ್ಲ. ಅಯ್ಯೋ ರೀ, ನಿಮ್ಮ ಅಮ್ಮ ಇನ್ನೇ ಬಂತು ಅಲ್ಲೋಡಿ. ಅಮ್ಮ ಯಾವಾಗ ಬಂದಮ್ಮ? ಮಾಯ ಚೆನ್ನಾಗಿದ್ಲಾ? ಅವಳೇನೋ ಚೆನ್ನಾಗಿದ್ದಾಳೆ. ಏನು ಅಮ್ಮ ಬರೋ ಅಷ್ಟೊತ್ತಿಗೆ ತಿಂದು ಮುಗ್ಸೋಣ ಅಂತಿದ್ದೆ. ಏನ್ ತಿನ್ಬೇಕು ಅಂತಿದ್ದೆ ಹೇಳು. ಅತ್ತೆ, ಅದು ಇವ್ರಿಗೇನೋ ಗುಲಾಬ್ ಜಾಮೂನ್ ತಿನ್ಬೇಕು ಅಂತ ಆಸೆ ಆತಂತೆ. ಅದಕ್ಕೆ ಜಾಮೂನ್ ಮಾಡು ಅಂತಿದ್ರು. ನಾನು ಅದಕ್ಕೆ ಬೇಡ ಅಂತ ಹೇಳ್ತಿದ್ದೆ. ಅದಕ್ಕೆ ಅಮ್ಮ ಬರೋ ಅಷ್ಟೊತ್ತಿಗೆ ತಿಂದು ಖಾಲಿ ಮಾಡೋಣ ಅಂತ ಹೇಳ್ತಿದ್ರು ಅಷ್ಟೇನೆ, ಇನ್ನೇನಿಲ್ಲ. ಅಯ್ಯೋಲ್ಲೇ, ಯಾಕೆ ಹೇಳ್ದೆ? ಯಾಕೋ ನಾನಿದ್ರೆ ಏನ್ ಮಾಡ್ತೀನೋ? ಯಾಕೆ ನನಗೆ ಕೊಡ್ದಂಗೆ ಹಂಗೆ ತಿನ್ಬೇಕು ನೀನು ಒಬ್ನೇನೆ ಅಂತ ತಿಳ್ಕೊಂಡಿದ್ದ? ಹಂಗಲ್ಲ ಅತ್ತೆ, ನೀವು ಮಾಯನ್ ನೋಡಕ್ ಹೋಗಿದ್ರಲ್ವಾ, ಪಾಪ ಮಾಯನ್ ಕಷ್ಟ ನೋಡಿ ಬೇಜಾರು ಮಾಡ್ಕೊಂಡು ಬರ್ತೀರಾ. ತಿರ್ಗಾ ನಾವಿಲ್ಲಿ ಜಾಮೂನ್ ಮಾಡ್ಕೊಂಡು ತಿಂದ್ರೆ ನೀವು ಬೈತೀರಾ ಅಂತ ಹೇಳ್ದೆ ಅಷ್ಟೇನೆ. ಪಾಪ ಮಾಯ ಇವಾಗ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೋ ಏನೋ ಗಂಡನ ಮನೆಗಲ್ವಾ. ಅದಕ್ಕೆ ಜಾಮೂನ್ ಮಾಡೋದೇನು ಬೇಡ, ನೀವು ಬಂದ್ರೆ ಬೈತೀರಾ ಅಂತ ಹೇಳ್ತಿದ್ದೆ ಅಷ್ಟೇನೆ. ಅಷ್ಟೇನಾ? ಅಯ್ಯೋ, ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಹರಿತಾ, ಜಾಮೂನ್ ಮಾಡಿ, ನಾನೇನ್ ಬೇಡ ಅಂಬಲ್ಲ, ಮಾಡು, ನಾನು ತಿಂತೀನಿ. ಖುಷಿಯಾಗಿದ್ದಾಗ ಸ್ವೀಟ್ ತಿನ್ಬೇಕಂತೆ. ಅತ್ತೆ ಏನ್ ಹೇಳ್ತಾ ಇದ್ದೀರಾ? ನೀವು ಖುಷಿಯಾಗಿದ್ದೀರಾ? ಅಲ್ಲ, ಮಾಯನ್ನ ಆ ಸ್ಥಿತಿಲಿ ನೋಡ್ಕೊಂಡ್ಬಂದು ಅವ್ರ ಮನೆ ಕಷ್ಟ ಅವಳು ಕಷ್ಟ ಎಲ್ಲ ನೋಡ್ಕೊಂಡ್ಬಂದು ಈಗ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇದೀರಲ್ಲ ಅತ್ತೆ, ಏನಾಗಿದೆ ನಿಮ್ಗೆ? ನಿಜವಾಗ್ಲೂ ಅಲ್ಲಿ ನಿಮ್ಗೇನು ಬೇಜಾರು ಅನ್ನಿಸ್ಲಿಲ್ವಾ ಮಾಯನ್ ನೋಡಿ? ಏನ್ ಮಾಡ್ತಾ ಇದ್ಲು ಮಾಯ? ಅಲ್ಲ, ಗಂಡ ಕೂಲಿಗಿಲಿ ಹೋಗಿ ದುಡ್ದಾಗ್ತಾ ಇದಾನೋ ಇಲ್ವೋ? ಕೂಲಿ ಒಳಗಂತ ಅವಶ್ಯಕತೆನೇ ಇಲ್ಲ ಕಣೆ. ನಮ್ಮ ಮಗಳೇನೆ ಮಹಾರಾಣಿ ತರ ಇರ್ತಾಳೆ. ಅವಳಿಗೆ ಅವಳ ಗಂಡಗೂ ಅವಳಿಗೂ ರತ್ತಿಗೂ ಯಾವ ಕೂಲಿ ಹೋಗಂತ ಇದೇ ಇಲ್ಲ. ಅದೇನು ಏನ್ ಹೇಳ್ತಾರಪ್ಪ, ಕೂಲಿ ಹೋಗಂತದ್ದು ಅದ್ಯಾತ ನಸೆಸಿಟಿ ಇಲ್ಲ. ಇವತ್ತೆ ನಸೆಸಿಟಿ ಅಲ್ಲ, ಅದು ನೆಸೆಸಿಟಿ ಇಲ್ಲ ಅಂತಾನು. ಹಂಗಂದ್ರೆ ಮತ್ತೆ ಅವ್ರ ಜೀವನ ಹೆಂಗ್ ಮಾಡ್ತಾರೆ? ಕೈಗೊಬ್ರು ಕಾಲ್ಗೊಬ್ರು ಹಾಳು ಇಟ್ಕೋಬಹುದು, ಅಷ್ಟು ಶ್ರೀಮಂತರಾಗಿದ್ದಾರೆ ನಮ್ಮ ಮಾಯರ್ ಇವಾಗ, ಗೊತ್ತಾ? ಹಂಗಿದ್ಮೇಲೆ ನಾನೇಕೆ ಬೇಜಾರು ಮಾಡ್ಕೊಂಬರ್ಲಿ? ಖುಷಿಯಾಗಿ ಬಂದಿದ್ದೀನಿ ನಾನು. ಜಾಮೂನ್ ಮಾಡು, ಎಲ್ಲರಿಗೂ ಕೊಡು. ನಮ್ಮ ಮಾಯನ್ಗೆ ನನ್ಗೆ 5 ಎಕರೆ ಜಮೀನ್ ಸಿಕ್ಕಿದೆ ಕಣೆ. 50 ಲಕ್ಷ ಅಂತೆ ಒಂದೊಂದು ಎಕರೆಗೆ, ಗೊತ್ತಾ? 50 ಲಕ್ಷನಾ? ಏನಂತ ಹೇಳ್ತಾ ಇದ್ದೀರಾ? ಅವರಿಗೆ ಯಾತು ಜಮೀನಿಲ್ಲ, ಯಾತು ಇಲ್ಲ, ಮನೇನೂ ಇಲ್ಲ, ಇರಕ್ಕೆ ಬಾಡಿಗೆ ಮನೆಗೆ ಇದ್ದಾರೆ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ 5 ಎಕರೆ ಜಮೀನು, 50 ಲಕ್ಷ ಒಂದು ಎಕರೆಗೆ ಜಮೀನು ಅಂತ ಏನೇನೋ ಹೇಳ್ತಾ ಇದ್ಯಾ. ಏನಂತ ನೀನು ಹೇಳ್ತಾ ಇರೋದು? ಲೇ, ಇಷ್ಟು ದಿನ ಇದ್ದಿದ್ದೆ ಒಂದ್ ಲೆಕ್ಕ, ಇನ್ನು ಮೇಲೆ ಒಂದ್ ಲೆಕ್ಕ ನಮ್ಮ ಮಾಯಿಂದ, ಗೊತ್ತಾ? ಕೋಟಿ ಕೋಟಿ ಬೆಲೆ ಬಾಳುವಂತ ಆಸ್ತಿ ಐತೆ ಕಣೆ ಅವ್ರದ್ದು. ಹೆಚ್ಚು ಕಮ್ಮಿ 2.5 3 ಕೋಟಿ ಆಸ್ತಿ ಐತೆ ಅವ್ರದ್ದು, ಗೊತ್ತಾ? ಈಗ ಎಲ್ಲಾನ JCB ತಗೊಂಡು ಕ್ಲೀನ್ ಮಾಡಿಸ್ತಾರಂತೆ. ಇವತ್ತು JCB ಬಂದಿರ್ಬೋದು ಅನ್ಸುತ್ತೆ. ಇವತ್ತು ನಾವೆಂಗೋ ಬಂದ್ಬಿಟ್ವಿ, ನಾನು ದಿವ್ಯಾನು ನಮ್ಮ ಅಕ್ಕಯ್ಯರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಅಲ್ಲಿಂದನೂ ಸೀದಾ ಬಂದ್ಬಿಟ್ವಿ. ಏನಮ್ಮ ಹೇಳ್ತಾ ಇದ್ಯಾ? ಮಾಯರ್ದು ಜಮೀನ್ ಐತಾ? 2.5 3 ಕೋಟಿ ಬೆಲೆ ಬಾಳುತ್ತಾ? ಹೌದು ಕಣೋ, ಅದು 5 ಎಕರೆ ಜಮೀನ್ ಐತೆ, ಅದು 2.5 ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳಿದ್ರು. ಆದ್ರೂ ಅದಕ್ಕಿಂತ ಜಾಸ್ತಿನೇ ಹೋದ್ರು ಹೋಗ್ಬೋದು, ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಮೊದಲು 1 ಎಕರೆ ಮಾರಿ ಮನೆ ಕಟ್ಕೋ, ಮಿಕ್ಕಿರೋ ದುಡ್ಡ ಖರ್ಚಿಗೆ ಇಟ್ಕೊಳ್ರಿ ಅಂತನ ಹೇಳ್ ಬಂದಿದ್ದೀನಿ. ಅದೇ ಖುಷಿಗೆ ಜಾಮೂನ್ ಮಾಡಿ ಹರಿತಾ. ನನ್ನ ಮಗಳು ಹೆಂಗೋ ಸದ್ಯ ಅವಳ ಆಸೆ ಪಟ್ಟಂಗೆ ಶ್ರೀಮಂತರ ಮನೆನೇ ಸಿಕ್ತಲ್ಲ ಅವಳಿಗೆ. ಹೌದೇನಮ್ಮ? ಜಮೀನ್ ಎಲ್ಲೈತೆ? ಅಲ್ಲ, ಇಷ್ಟು ದಿನ ಗೊತ್ತಿರ್ಲಿಲ್ವಂತ ಅವ್ರಿಗೆ? ಅಯ್ಯೋ, ಅವನು ಇದನ್ನಲ್ಲ ಜುಂಜಾನು, ಅವ್ರ ಅಮ್ಮಯ್ಯನು ದಡ್ಡ ಮುಂಡೆವು.
ಅವ್ರಿಗಿರೋ ಜಮೀನು ಅವ್ರಿಗೆ ಗೊತ್ತಿಲ್ಲ ನೋಡು. ಯಾರ ಪಕ್ಕದ ಮನೆ ಹೆಂಗ್ಸು ಗೊತ್ತಿತ್ತಂತ ಎಮ್ಗೆ ಮೊದ್ಲೇ ಎಲ್ಲ ಇದ್ದಿದ್ದು. ಆ ಎಮ್ಮೆ ಹೇಳಿ ತಿರ್ಮ ಎಲ್ಲ ಮೊಬೈಲಾಗೆಲ್ಲ ಚೆಕ್ ಮಾಡಿ ಎಲ್ಲೈತೆ ಅಂತ ತಿರು ಸರ್ವೇರ್ನೆಲ್ಲ ಹೋಗಿ ಕೇಳ್ಕೊಂಡು ಆಮೇಲೆ ಇವಾಗ ಸರ್ವೆ ಕೊಟ್ಟು ಬಂದೇವಂತೆ. ಏನೋ ಅಳತೆ ಮಾಡ್ಬೇಕಂತೆ. ಒಟ್ನಲ್ಲಿ ಎಲ್ಲ ಜಾಲಿ ಗಿಡ ಎಲ್ಲ ಬೆಳ್ಕೊಂಡೇವೆ. ಎಲ್ಲ ತೆಗೆದ್ರೆ ಅಳತೆ ಮಾಡಿ ತಂತಿ ಬೇಲಿ ಮಾಡ್ತಾರಂತೆ. ನನ್ಗಂತೂ ಖುಷಿ ಆಯ್ತಪ್ಪ. ರೀತಾ, ಜಾಮೂನ್ ಮಾಡಾಗೆ ಜಗ್ಗು ಹೋಗು, ಜಲ್ದಿ ಹೋಗಿ ಜಾಮೂನ್ ಪ್ಯಾಕೆಟ್ ತಂದ್ಕೊಡು ಮಾಡ್ಲಿ. ಸರಿ ಅಮ್ಮ, ಆಯ್ತು, ಈಗಲೇ ಹೋಗ್ಬತ್ತೀನಿ. ಹೋಗಿ ನೀನು ಹಾಲು ಪಾಲು ತಗೊಂಬ ಹೋಗು. ಹಾಲು ಇದಾವ? ಇಲ್ಲತ್ತೆ, ಇಲ್ಲೇ ಹೋಗಿ ಆ ಗುಂಡಜ್ಜ ಮನೆಗೆ ಯಾರ ಮನೆಗನ ಒಯ್ಸ್ಕೊಬತ್ತೀನಿ ರೀ, ಕೇಳ್ಕೊಂಡು ತಗೋಬತ್ತೀನಿ. ನೀವ್ ಹಂಗೆ ಈಗಿನ ಬಂದಿದ್ದೀರಾ, ಸುಧಾರಿಸ್ಕೊಳ್ರಿ. ಹಬ್ಬ ಅಂತೂ ಇಂತ ನಮ್ಮ ಮಾಯನಿಗನು ಅದೃಷ್ಟ ಬಂತಲ್ಲ, ದೇವ್ರೇ ಕಾಪಾಡ್ಬಿಟ್ಟಪ್ಪ. ನನಗೂ ಹಂಗೆ ಅದೃಷ್ಟ ಬಂದು ನಮ್ಮ ಅಣ್ಣನ ಆಸ್ತಿ ಎಲ್ಲ ಬಂದ್ಬಿಟ್ರೆ ಸಾಕು, ಅರ್ಧ ಆಸ್ತಿ ಬರಲಿ ಸಾಕು. ನಮ್ಮ ಅಕ್ಕ ಒಬ್ಳೆ ನನ್ನ ಜೊತೆಗೆ ಇದ್ದಿದ್ರೆ ಚೆನ್ನಾಗಿರೋದು. ಏನು ಮಾಡ್ತಿ, ಅವಳು ಬರಲ್ಲ ಅಂತಾಳೆ. ನಮ್ಮ ಅಣ್ಣ ಕಂಡ್ರೆ ಅವಳಿಗೆ ಆಗೋದೇ ಇಲ್ಲ, ಅದಕ್ಕೆ ಅವ್ರ ಮನೆಗೆ ಹೋಗೋದೇ ಇಲ್ಲ. ದಿವ್ಯಾ, ನೋಡ್ಕೊಂಬಂದೇನೆ ಮಾಯರೂರು ಲಾವಣ್ಯರೂರು ಎಲ್ಲನ. ಹೆಂಗೈತಮ್ಮ? ಲಾವಣ್ಯ ಗಂಡನ ಮನೆಯವರೆಲ್ಲ ಸಾವುಕಾರಂತೆ. ದೊಡ್ಡ ಮನೆ ಅಂತೆ, ಹೊಸ ಮನೆ ಅಂತೆ. ಚೆನ್ನಾಗಿದ್ದಾರೆ ಅನ್ನು. ಆ ಲಾವಣ್ಯ ನೋಡು ಎಂತ ಒಳ್ಳೆ ಹುಡುಗನ ಹುಡುಕ್ಯಾಂಡ್ಲು. ನೀನು ಇದ್ದೀಯ ಯಾತ್ಕನ ಅಂತ ಹುಡುಗನ ನೀನಾದ್ರೂ ಹುಡುಕಿ ಮದ್ವೆ ಆಗ್ಬಾರ್ದಾಗಿತ್ತ? ಆ ಲಾವಣ್ಯಂದೇನು ಅದೃಷ್ಟ, ನಂದು ಅದೃಷ್ಟ ಅಂದ್ರೆ ಆದ್ರೆ 2ರಷ್ಟು ಆಸ್ತಿ ಇರೋಂತ ಡಾಕ್ಟರ್ ಹುಡುಗನ ನಾನು ಮದ್ವೆ ಆಗ್ತೀನಿ ಗೊತ್ತಾ? ಡಾಕ್ಟ್ರಾ? ಯಾರ್ಯವನು? ಏನ್ ಹೇಳ್ತಾ ಇದ್ಯಾ? ಹೌದಮ್ಮ, ಅದೇ ಮಾಯಿನ್ ನೋಡಕ್ಕೆ 2ನೇ ಮದ್ವೆ ಆಗಕ್ಕೆ ಒಬ್ಬ ಡಾಕ್ಟ್ರು ಗಂಡು ಬಂದಿದ್ದ ಅಂತನ ಜಯಂತಿ ಹೇಳ್ತಿರ್ಲಿಲ್ವೇ? ಆ ಹುಡುಗಿಗೆ ಇನ್ನೂ ಮದ್ವೆ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಜಯಂತಿರ ಅವರ ಅಕ್ಕನ ಗಂಡ ಇಲ್ವೇ, ಅವ್ರಿಗೆ ಪರಿಚಯ ಅಂತೆ. ಅದಕ್ಕೆ ನಾನು ಅವ್ರಿಗೆ ಹೇಳಿ ಬಂದಿದ್ದೀನಿ, ಆ ಹುಡುಗನ ನಾನು ಮದ್ವೆ ಆಗ್ತೀನಿ, ಕರ್ಕೊಂಬರ್ರಿ ಒಂದ್ಸಲ ಹೇಳ್ಬಿಟ್ಟು ಅಂತನ. ನನ್ಗೂ ಡೈವರ್ಸ್ ಆಗಿದೆ ಅಂತ ಎಲ್ಲ ನಿಜ ಹೇಳಿದ್ದೀನಿ. ಅವ್ರಿಗೂ ಅಂತ ಹುಡುಗಿನೇ ಬೇಕು ಅಂತೆ. ಅದಕ್ಕೆ ಜಯಂತಿ ಎಲ್ಲ ಹೇಳಿದ್ರು. ಅದಕ್ಕೆ ಅವರು ಅವಣ್ಣ ಸರಿ ಆಯ್ತು ಕೇಳ್ಕೊಂಡು ಇನ್ನೂ ಏನಾದ್ರೂ ಎಲ್ಲೂ ಹುಡುಗಿ ನೋಡಿಲ್ಲ ಅಂದ್ರೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ರೆ ಜಯಂತಿ ಮಾವ. ಅದಕ್ಕೆ ನಾಳೆ ನಾಡಿದ್ರಾಗೆ ಕರ್ಕೊಂಬರ್ಬೋದಮ್ಮ. ಹೌದಿನಿ, ನಿಜನಾ? ಡಾಕ್ಟ್ರು ಅದೇ ಮಾಯಿ ನೋಡಕ್ ಬಂದಿರೋ ಡಾಕ್ಟ್ರು ನಿನ್ ನೋಡಕ್ಕ ಇದೆಲ್ಲ ಸಾಧ್ಯನೇನೆ? ಅಥವಾ ಅಲ್ಲಿ ಅವ್ರು ಯಾರನ್ನಾದ್ರೂ ಬೇರೆಯವ್ರನ್ನ ನೋಡ್ಕೊಂಡು ಮದುವೆ ಆಗಿದ್ರೆ ಇಷ್ಟೊತ್ತಿಗೆ ಅಲ್ಲೇ ಒಂದು 15 ದಿವಸ ಆಯ್ತು ಮಾಯಿ ನೋಡಕ್ ಬಂದು, ಬೇರೆ ಯಾರಾದ್ರೂ ನೋಡ್ಕೊಂಡು ಮದುವೆ ಆಗಿರ್ತಾರೋ ಏನೋ. ಅಯ್ಯೋ, ಮೊದಲೇ ಯೋಚನೆ ಮಾಡಿದ್ರೆ ಆವಾಗ ಮಾಯನ್ನ ಬೇಡ ಅಂತ ಹೇಳ್ದಾಗ್ಲೇನೆ ನಿನ್ನ ತೋರಿಸ್ಬೋದಾಗಿತ್ತಲ್ಲಿ. ಅಯ್ಯೋ, ನಮ್ ಬುದ್ಧಿಗಿಷ್ಟು ನೀನಾದ್ರೂ ಹೇಳ್ಬೇಕೋ ಬೇಡವೋ ಈ ವಿಷಯನ? ನನಗೇನಮ್ಮ ಗೊತ್ತು ಹಿಂಗೆಲ್ಲ ಆಗಿತ್ತೆ ಅಂತಾನ. ಅವ್ರು ಹೇಳಿರ್ಲಿಲ್ವಲ್ಲ ಜಯಾಂಟಿ, ಆಮೇಲೆ ತಾನೇ ಹೇಳಿದ್ದು. ಅದಕ್ಕೆ ನಾನು ಹಂಗೇನೆ ಆ ವಿಷಯನ ಹೇಳೋಣ ಅಂತಾನೆ ಲಾವಣ್ಯನು ನೋಡ್ದಂಗೆ ಆಗುತ್ತೆ ಅಂತ ಹೋದೆ. ಆದ್ರೆ ಆ ಲಾವಣ್ಯ ಇರಲಿಲ್ಲ, ಅವಳು ಏನೋ ಇಲ್ಲಿಗೆ ಬಂದೇವಳಂತ ಅವ್ರ ಮನೆಗೆ. ಅದಕ್ಕೆ ಅವಳೇನು ಮಾತಾಡ್ಸೋಕ್ಕಾಗಲಿಲ್ಲ. ಹೆಂಗೋ ನನ್ನ ಒಂದು ಆಸೆ ನೆರವೇರುವಂಥ ಟೈಮ್ ಬಂತು. ಒಟ್ಟಿನಲ್ಲಿ ನಾನು ಶ್ರೀಮಂತೆ ಮನೆ ಡಾಕ್ಟ್ರಿಗೆ ನಮ್ಮ ಮದುವೆ ಆಗಿ ಆರಾಮಾಗಿರ್ತೀನಿ ಬಿಡಮ್ಮ. ಆ ಲಾವಣ್ಯಂದೇನು ಅದೃಷ್ಟ, ನಂದು ಡಬಲ್ ಅದೃಷ್ಟ. ಹೌದಾ? ಸದ್ಯ ದೇವ್ರ ದಯಿಂದ ಡಾಕ್ಟ್ರು ಯಾವ ಮದ್ವೆ ಆಗ್ದಂಗೆ ನಿನ್ನ ನೋಡಕ್ ಬಂದು ನಿನ್ನ ಒಪ್ಕೊಂಡು ಮದ್ವೆ ಆಗಿ ಮನೆ ತುಂಬಿಸ್ಕೊಂಡ್ರೆ ಅಷ್ಟೇ ಸಾಕು ಕಣೆ. ನಾನಂತ ಆ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಬಾ, ಆದಷ್ಟು ಬೇಗ ಆ ದಿನ ಬಂದೇ ಬರ್ತಮ್ಮ. ಏನು ಯೋಚನೆ ಮಾಡಬೇಡ ಬಿಡು. ಅದಕ್ಕೆ ತಾನೇ ನಾನು ಹೋಗಿದ್ದು. ನನ್ನ ಮಗಳು ಅಂದ್ರೆ ನನ್ನ ಮಗಳು. ನಾನು ಸುಮ್ಮನೆ ಯಾಕೆ ಹೋದ್ಲ ಏನೋ ಇಲ್ಲಿ ಏನು ಅವಳು ನೋಡೋದ್ರಿಂದ ಏನು ಪ್ರಯೋಜನ ಅಂತಾನ ಬೈಕ್ ಅಂತಿದ್ದೆ. ಹೆಂಗೋತ್ಲಾಗ ಹೋಗಿದ್ರಿಂದ ಒಳ್ಳೇದಾಯ್ತು ತಗ. ನಿನ್ನ ಜೀವನನೂ ಸರಿಯಾಗುತ್ತೆ. ಡಾಕ್ಟ್ರು ಗಂಡ ಅಂದ್ರೆ ಯಾರಿಗುಂಟು ಯಾರಿಗಿಲ್ಲ ಹೇಳು. ಬಾ. ಹೌದಮ್ಮ, ನನಗಂತೂ ಆ ಡಾಕ್ಟ್ರು ಯಾವಾಗ ನೋಡಕ್ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಆ ಅಂಕಲ್ದು ಫೋನ್ ನಂಬರ್ ತಗೊಂಬಂದಿದ್ದೀನಿ. ಮಾಡೋಣ, ನಾಳೆ ಮಾಡೋಣ. ಹೋಗಿ ವಿಚಾರಿಸಿದ್ರ ಹೆಂಗೆ ಅಂತಾನ. ಸರಿ ಆಯ್ತು, ಬಾ ಒಳಿಕೆ ಮೊದಲು, ಆಮೇಲೆ ಮಾತಾಡೋಣ ಮುಂದೆ ಏನು ಮಾಡೋದು ಅಂತಾನ. ಡಾಕ್ಟ್ರದ್ದು ಫೋನ್ ನಂಬರ್ ಇಸ್ಕೊಬರ್ಬೇಕಾಯ್ತು. ನಾವೇ ಫೋನ್ ಮಾಡಿ ವಿಚಾರಿಸ್ಬೋದಾಗಿತ್ತು. ಯಾರ ಹತ್ರನಾದ್ರೂ ಫೋನ್ ಮಾಡಿಸಿ ವಿಚಾರಿಸ್ತಿದ್ದೆ. ನಾವೇ ವಿಚಾರಿಸಿದ್ರೆ ಡೈರೆಕ್ಟಾಗಿ ಸರಿಯಾಗಲ್ಲ. ಇನ್ನೊಬ್ರ ಕೈಲಿ ಯಾರ ಕೈಲಾದ್ರೂ ವಿಚಾರಿಸಿ ಹಿಂಗೊಂದು ಹುಡುಗಿ ಇದ್ದಾಳೆ ನಮ್ಮೂರಿಗೆ, ನೋಡ್ರಿ ನಿಮ್ಗೆ ಒಪ್ಪಿಗೆ ಆದ್ರೆ ಮದುವೆ ಮಾಡ್ಕೋಬಹುದು ಅಂತಾನ ಹೇಳಿಸ್ಬೋದಾಗಿತ್ತು. ನೀ ಅವ್ರ ಡಾಕ್ಟ್ರದ್ದು ಫೋನ್ ನಂಬರ್ ಇಸ್ಕೊಬರ್ಬೇಕಾ ಬೇಡವೋ? ಅಯ್ಯೋ, ಇವ್ರ ಫೋನ್ ನಂಬರ್ ಐತೆ ಅಂದಮೇಲೆ ಅವ್ರದ್ದು ಇಸ್ಕೊಂಬದೇನು ದೊಡ್ಡ ವಿಷಯನಾ? ನಡಿ ಫೋನ್ ಮಾಡಿ ಇಸ್ಕೊಂಬನ. ಹೌದಲ್ವಾ? ಸರಿ ಆಯ್ತು, ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.